ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೋತೀನಿ. ಇವತ್ತಿನ ಪ್ರೊಫೈಲ್ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸ್ತಾ ಬಂದಿದ್ದೀರಿ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೊಫೈಲ್ ನೋಡೋದಾದರೆ ಇವರ ಹೆಸರು ಸರಳ ಅಂತೇಳಿ, ವಯಸ್ಸು 43 ವರ್ಷ ಕಂಪ್ಲೀಟ್ ಆಗಿದೆ. ಊರು ಶಿವಮೊಗ್ಗ ಭಾಗದವರು, ಗಂಡ ತೀರಿಕೊಂಡಿದ್ದಾರೆ ಅಂತೇಳಿ ತಿಳಿಸಿದ್ದಾರೆ. ಸಮಸ್ಯೆ ಗಂಡ ಇಲ್ಲದೆ ತೂತು ಸಂಪೂರ್ಣವಾಗಿ ಬತ್ತಿ ಹೋಗಿದೆ ಅಂತೇಳಿ ರೀಸನ್ ಕೊಟ್ಟಿರೋದು. ಹಾಗಾಗಿ ಎರಡನೇ ಸಂಬಂಧ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ. ಅವರ ಬಯಕೆ ಚೆನ್ನಾಗಿ ನೆಕ್ಕಿಸ್ಕೊಂಡು ಸುಖ ಅನುಭವಿಸುವ ಹುಚ್ಚು ಆಸೆ ಇದೆ ಅಂತೇಳಿ ಅದೆಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿರೋದು. ಹಾಗೆ ಇವರ ಬಳಿರೋ ಆಡಿ A6 45T FSI ಪ್ರೀಮಿಯಂ ಪ್ಲಸ್ ಕಾರ್ ಬಗ್ಗೆ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇದರ ಒಂದು ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಫ್ರೆಂಡ್ಸ್, ಇವರ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಯಾವ ಥರ ಇದೆ ಅಂತೇಳಿ ಕೆಲವೊಂದು ಡೀಟೇಲ್ಸ್ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಫಸ್ಟ್ ಒನ್, ಇವರ ಗಂಡ ಶಿವಮೊಗ್ಗದಲ್ಲಿ ಒಳ್ಳೆ ಹೆಸರು ಮಾಡಿರುವಂತಹ ವ್ಯಕ್ತಿ. ಸುಮಾರು 8 ಅಂಗಡಿಗಳಿದ್ದಾವೆ ಅಂತೇಳಿ ತಿಳಿಸಿದ್ದಾರೆ. ಇವರ ಬಳಿ ಒಟ್ಟಾರೆಯಾಗಿ 3.6 ಕೋಟಿ ಮೌಲ್ಯದ ಆಸ್ತಿ ಕೂಡ ಇರುವಂಥದ್ದು. 2 ಮಕ್ಕಳಿದ್ದಾರೆ, ಇಬ್ಬರೂ ಕೂಡ ವಿದೇಶದಲ್ಲಿ ಸೆಟಲ್ ಆಗಿರುವಂಥದ್ದು. ಇನ್ನು ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಇವ್ರದ್ದು ತುಂಬಾ ರಿಚ್ ಆಗಿರ್ತಕ್ಕಂಥ ಫ್ಯಾಮಿಲಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಆ್ಯಂಡ್ ನನಗೆ ಸದ್ಯಕ್ಕೆ ಈ ಥರದ ಒಂದು ಗಂಡಸರ ಗೆಳೆತನ ಬೇಕಾಗಿದೆ ಅಂತೇಳಿ ಸದ್ಯಕ್ಕೆ ಬೇಕಾಗಿರ್ತಕ್ಕಂಥ ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಫಸ್ಟ್ ಒಂದು, ಮನೆಯಲ್ಲಿ ಒಬ್ಬಳೆ ಒಂಟಿ ಇರುವ ಕಾರಣ ತುಂಬಾ ಬೋರ್ ಆಗುತ್ತೆ ಅಂತೇಳಿ ತಿಳಿಸಿರೋದು. ಹಾಗಾಗಿ ಇತ್ತೀಚೆಗೆ ಮಾಡುವ ವಿಡಿಯೋಗಳನ್ನು ನೋಡುವ ಹವ್ಯಾಸವನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಅದರಲ್ಲಿ ಹೆಣ್ಣಿನ ಆ ಒಂದು ಜಾಗವನ್ನು ಚೀಪೋದು ನೋಡಿ ನನಗಂತೂ ಕೂಡ ತುಂಬಾ ಆಸೆ ಆಗ್ತಾಯಿದೆ ಅಂತೇಳಿ ತಿಳಿಸಿದ್ದಾರೆ. ಇನ್ನು ಮನಸಾರೆ ಇಷ್ಟಪಟ್ಟು ಜೊತೆಗಿರೋದಕ್ಕೆ ಒಬ್ಬ ಮುದುಕ ಆದರೂ ಸಹಿತ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಇದಿಷ್ಟು ಗಂಡಿನ ಗುಣಗಳಾಗಿರುತ್ತೆ. ಇಷ್ಟ ಆಯಿತು ಅಂದರೆ ಫ್ರೆಂಡ್ಸ್ ಲೈಕ್ ಮಾಡಿ. ಫೈನಲ್ ಆಗಿ ಇವರ ಬಳಿರೋ ಆಡಿ A6 45T FSI ಪ್ರೀಮಿಯಂ ಪ್ಲಸ್ ಕಾರ್ ಬಗ್ಗೆ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಕಾರಿನ ಪ್ರೈಸು 47 ಲಕ್ಷ ಅಂತೇಳಿ ತಿಳಿಸಿರೋದು. ತುಂಬಾ ರಿಚ್ ಆಗಿರ್ತಕ್ಕಂಥ ಫ್ಯಾಮಿಲಿ ಅಂತೇಳಿ ಆಲ್ರೆಡಿ ತಿಳಿಸಿದ್ದೀನಿ. ಇನ್ನು ಕಾರಿನ ಓರಿ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಇಯರ್ ಏಪ್ರಿಲ್ 2026, ಅಂದರೆ ಪ್ರೀವಿಯಸ್ ಮಂತು ಮಕ್ಕಳು ವಿದೇಶದಿಂದ ಬರುವಾಗ ನ್ಯೂ ಡೆಲ್ಲಿಯಲ್ಲಿ ಈ ಒಂದು ಕಾರನ್ನು ಬೈ ಮಾಡ್ಕೊಂಡು ಬಂದಿದ್ದಾರೆ ಅಂತೇಳಿ ತಿಳಿಸಿದ್ದಾರೆ. ಇನ್ನು ಇನ್ಸೂರೆನ್ಸು 0 ಡಿಪ್ರಿಷಿಯೇಷನ್ ಅಂತೇಳಿ ತಿಳಿಸಿದ್ದಾರೆ. ಫ್ಯೂಯಲ್ ಟೈಪ್ ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ನು ಕೇವಲ 3000 ಚಿಲ್ಲರೆ ಕಿಲೋಮೀಟರ್ ಆಗಿದೆ. RTO ನ್ಯೂ ಡೆಲ್ಲಿ ಅಂತೇಳಿ ತಿಳಿಸಿದ್ದಾರೆ. ಇನ್ನು ಓನರ್ಶಿಪ್ಪು ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1984 cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಫ್ರೆಂಡ್ಸ್, ಓವರಾಲ್ ಆಗಿ ಪ್ರೊಫೈಲ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ನಿರ್ಧಾರ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರ ಕಮೆಂಟ್ ನೋಡಿ ಯಾರು ಇಷ್ಟ ಆಗ್ತಾರೋ ಅವರಿಗೆ ರಿಪ್ಲೈ ಮಾಡುವುದಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ.